Okay, today we are going to discuss ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ದಾಗ 30 ಮಾರ್ಕ್ಸ್ ಅಂದರೆ ಸೆಕ್ಷನ್ ಪಾರ್ಟ್ ಡಿ ಸೆಕ್ಷನ್ 2ದಾಗ 10 ಮಾರ್ಕ್ಸ್ ಕ್ವಶನ್ನು 5 ಕ್ವಶನ್ಸ್ ಕೊಡ್ತಾರೆ. ಔಟ್ ಆಫ್ 5 कितना सॉल्व करना? ओनली 3 क्वेश्चन सॉल्व करना. Okay, how many chapters we have in engineering mathematics 1? 5 chapters. Okay, first chapter matrices and determinant, second chapter vectors, third trigonometry, fourth complex number, and last one is the limits. Okay, from each chapter we are going to get one question. Okay, from chapter number 1 it is a compulsory question. It is based on ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಓಕೆ, ಹೇಗೆ ಕೇಳ್ತಾರೆ ಕ್ವಶನ್ ಅಂದರೆ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ of a matrix. It should be a square matrix. This is 1 2 4 3, right? So what we do here, how to find its characteristic equation and characteristic roots? Very simple. First let us take a minus lambda I. A is a given matrix. A is a given matrix. Lambda is a variable, and I is the identity matrix of order 2 by 2. Order 2 by 2. So what we do here, write a matrix 1 2 4 3 minus lambda times of identity matrix is 1 0 0 1. Now what we do? Simple subtraction. Before going to subtract these two matrices, what we do here, write A matrix as it is. Now lambda ಅನ್ನ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. Lambda into 1 become lambda, lambda into 0 become 0, lambda into 0 become 0, lambda into 1 become lambda. Right? Now subtraction of two matrices. To subtract any two matrices means what we do? We have to subtract their corresponding elements. 1 minus lambda, 1 minus lambda, 2 minus 0 is 2, 4 minus 0 is 4, 3 minus lambda is 3 minus lambda. We got A minus lambda I. This is called characteristic matrix ಅಂತೀವಿ ಇದನ್ನು. ಏನಿದೆ? ಕ್ಯಾರೆಕ್ಟರಿಸ್ಟಿಕ್ ಮ್ಯಾಟ್ರಿಕ್ಸ್. ಟು ಫೈಂಡ್ ಇಟ್ಸ್ ಇಕ್ವೇಷನ್ ವಿ ಹ್ಯಾವ್ ವಿ ನೋ ದ್ಯಾಟ್ ಕ್ಯಾರೆಕ್ಟರಿಸ್ಟಿಕ್ ಹಿಂಗೆ ಬರೆದು ಡಬಲ್ ಡಾಟ್ ಬರೆದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದಂಗೆ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಈಸ್ ಗಿವನ್ ಬೈ ಡಿಟರ್ಮಿನೆಂಟ್ ಆಫ್ A minus lambda I is equal to 0. ಏನಿಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಟ್ರಿಕ್ಸ್ ಬಂದಿದೆಯೋ ಅದಕ್ಕೆ ಡಿಟರ್ಮೆಂಟ್ ಹಾಕ್ಕೊಂಡು 0 ತಗೋಬೇಕು. ರೈಟ್? ವಾಟ್ ವಿ ಗಾಟ್ ಇನ್ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಟ್ರಿಕ್ಸ್ ಹಿಯರ್? ಡಿಟರ್ಮೆಂಟ್ ಆಫ್ 1 minus lambda, 2 4 3 minus lambda is equal to 0. This is our 2 by 2 determinant. 2 by 2 determinant. To evaluate this 2 by 2 determinant, we know the procedure. What is the procedure? Make a product of principal diagonal element. ಪ್ರಧಾನ ಕರ್ಣಾಂಶಗಳನ್ನು ಗುಣಾಕಾರ ಮಾಡಬೇಕು. ಮೈನಸ್ ಮೇಕ್ ಎ ಪ್ರಾಡಕ್ಟ್ ಆಫ್ ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್. ಅಧೀನ ಕರ್ಣಾಂಶಗಳನ್ನು ಗುಣಾಕಾರ ಮಾಡ್ಕೋಬೇಕು. ಹೇಗೆ ಮಾಡ್ತೀರಿಲ್ಲಿ? 1 minus lambda ಇಂಟು 3 minus lambda ಮೈನಸ್ ಇದು ಫಾರ್ಮುಲಾದು 4 2s 8 ಈಕ್ವಲ್ ಟು 0. ಓಕೆನಾ? ಸೊ ನಾವೇನು ಮಾಡಬೇಕಪ್ಪ ಇವಾಗ? ಇವೆರಡು ಬ್ರ್ಯಾಕೆಟನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಹೌ ಟು ಮಲ್ಟಿಪ್ಲೈ? ವೆರಿ ಸಿಂಪಲ್, ಆ್ಯಸ್ ಯೂಸ್ವಲ್ ಅವರ್ ನೋನ್ ಪ್ರೊಸೀಜರ್. ಫಸ್ಟ್ ಟೇಕ್ ಎ ಫಸ್ಟ್ ಎಲಿಮೆಂಟ್, ಮಲ್ಟಿಪ್ಲೈ ದ 2 ಎಲಿಮೆಂಟ್ ಆಫ್ ಇನ್ಸೈಡ್ ದ ಬ್ರ್ಯಾಕೆಟ್. ಆಮೇಲೆ ಈ ಸೆಕೆಂಡ್ ಎಲಿಮೆಂಟ್ ತೊಗೊಂಡು ಇವೆರಡು ಎಲಿಮೆಂಟನ್ನು ಮಲ್ಟಿಪ್ಲೈ ಮಾಡೋಣ. ಹೇಗೆ? 1 ಇಂಟು 3 ಇದು ಚಿಹ್ನೆ ಪ್ಲಸ್ ಅದ, ಇದು ಚಿಹ್ನೆ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ 1 ಇಂಟು ಲ್ಯಾಂಬ್ಡಾ. ಫಸ್ಟ್ ಎಲಿಮೆಂಟ್ ಈಸ್ ಓವರ್. ಮೈನಸ್ ಸೆಕೆಂಡ್ ಎಲಿಮೆಂಟ್ ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ 3 ಲ್ಯಾಂಬ್ಡಾ
minus into minus plus lambda into lambda become lambda square minus 8 as it is equal to 0. ನಾವು ರೈಟ್ ಇನ್ ಆರ್ಡರ್ ಅಂದ್ರೆ ಏನಪ್ಪ, ಈ ವೇರಿಯಬಲ್ ಲ್ಯಾಂಬ್ಡಾ ಅದಲ್ಲ, ಫಸ್ಟ್ ಹೈಯೆಸ್ಟ್ ಪವರನ್ನು ಬರ್ಕೋಬೇಕು, ಲ್ಯಾಂಬ್ಡಾ ಸ್ಕ್ವಯರ್, ಓಕೆ, ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ, ಎರಡೂ ಮೈನಸ್ ಅವ, ಎರಡೂ ಮೈನಸ್ ಇದ್ದರೆ ನಾವು ಕೂಡಿಸಿ ಮೈನಸನ್ನು ಬರಿಬೇಕು, ಓಕೆನಾ. ನಾವು ಕಾನ್ಸ್ಟಂಟ್ minus 8 plus 3, 8ದಾಗ 3 subtract ಮಾಡಿದ್ರೆ 5, big number is 8, its sign is minus, so we write it as a minus 5. This is our characteristic equation. ಇದು ಯಾವ ಇಕ್ವೇಷನ್ ಬಂದಿದೆ ಅಂದರೆ, ಇನ್ ಅವರ್ ಹೈ ಸ್ಕೂಲ್ ವಿ ಸ್ಟಡಿಡ್ ದಿಸ್ ಇಕ್ವೇಷನ್ ಕಾಲ್ಡ್ ಆಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್, ಓಕೆ, ಕನ್ನಡದಾಗ ಅದಕ್ಕೆ ವರ್ಗ ಸಮೀಕರಣ ಅಂತ ಕರಿತಿದ್ವಿ. ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಆಫ್ ದಿ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಇನ್ ಟರ್ಮ್ಸ್ ಆಫ್ ಎಕ್ಸ್, ಬಟ್ ಹಿಯರ್ ಇನ್ ಟರ್ಮ್ಸ್ ಆಫ್ ವಿ ಟೇಕನ್ ಇಟ್ ಆಸ್ ಅ ಲ್ಯಾಂಬ್ಡಾ, ಓಕೆ. ಟು ಸಾಲ್ವ್ ದಿಸ್ ಇಕ್ವೇಷನ್, ಸಾಲ್ವ್ ಅಂದರೆ ಬಿಡಿಸಿ, ಈ ಸಮೀಕರಣವನ್ನು ಬಿಡಿಸಿ ಅಂದರೆ ಇಲ್ಲಿ ಲ್ಯಾಂಬ್ಡಾನ ಬೆಲೆ ಕಂಡುಹಿಡಿಬೇಕಾಗುತ್ತೆ. What is a solution? The value of unknown present in the equation is called as a solution ಅಂತ ಕರಿತೀವಿ, which satisfied the equation. In this equation, which one is the unknown? Lambda. Okay, lambda square means it should have a two values, two answers. Those answers are called roots ಅಂತ ಕರಿತೀವಿ, that is characteristic roots. To solve this equation, we have a basically two methods. Okay, primarily we use the factorization method, ಅಪವರ್ತನ ಮಾಡುವ ಪದ್ಧತಿ. ಅದು ಏನಾದರೂ ನಿಮಗೆ ಡಿಫಿಕಲ್ಟ್ ಆಗ್ತಿತ್ತು ಟು ಟೇಕ್ ದ ಫ್ಯಾಕ್ಟರ್ಸ್, ಗೋ ಟು ದ ಫಾರ್ಮುಲಾ ಮೆಥಡ್, ಶ್ರೀಧರ್ಸ್ ಫಾರ್ಮುಲಾ ಅಂತ ಹೇಳ್ತೀವಲ್ಲಿ, ಓಕೆನಾ. ಸೊ ಅಪವರ್ತನ ಮೆಥಡ್ ಫಸ್ಟ್ ಹೇಳ್ತೀನಿ, ಸೆಕೆಂಡ್ ಪ್ರಾಬ್ಲಮಿಗೆ ಫಾರ್ಮುಲಾ ಮೆಥಡ್ ಹೇಳ್ತೀನಿ, ಎರಡು ಪ್ರಾಬ್ಲಮ್ಸನ್ನು ತಗೊಳ್ಳೋಣ ಇಲ್ಲಿ, ಓಕೆನಾ. ಸೊ ವಾಟ್ ಈಸ್ ದ ಫ್ಯಾಕ್ಟರೈಸೇಷನ್ ಮೆಥಡ್? ದಿಸ್ ಈಸ್ ದ ಫಸ್ಟ್ ಟರ್ಮ್, ದಿಸ್ ಈಸ್ ದ ಸೆಕೆಂಡ್ ಟರ್ಮ್, ದಿಸ್ ಒನ್ ಈಸ್ ದ ಥರ್ಡ್ ಟರ್ಮ್, ಓಕೆನಾ. ಸೊ ಫಸ್ಟ್ ಸ್ಟೆಪ್ ಈಸ್ ಮಲ್ಟಿಪ್ಲೈ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್, ಮೊದಲನೆಯ ಮತ್ತು ಮೂರನೆಯ ಪದವನ್ನು ಗುಣಾಕಾರ ಮಾಡಿ. ಹೇಗೆ? ಲ್ಯಾಂಬ್ಡಾ ಸ್ಕ್ವೇರ್ ಇಂಟು -5 ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಇಲ್ಲಿ ಬರ್ಕೊಳ್ಳೋಣ. ಸೊ ಈ -5 ಲ್ಯಾಂಬ್ಡಾ ಸ್ಕ್ವೇರ್ ಪ್ರಾಡಕ್ಟಿನ ಎರಡು ಅಪವರ್ತ್ಯಗಳು ಬರೀರಿ. ರೈಟ್ ದ ಟೂ ಫ್ಯಾಕ್ಟರ್ಸ್ ಆಫ್ ದಿಸ್ ಪ್ರಾಡಕ್ಟ್. ಓಕೆ, ಫ್ಯಾಕ್ಟರ್ಸ್ ಅಂದ್ರೆ 5 ಟೇಬಲ್ದಾಗ ಬರೋದೆ, ಎರಡು ನಂಬರನ್ನು ಗುಣಾಕಾರ ಮಾಡಿದ್ರೆ 5 ಬರಬೇಕು. ಓಕೆ, ಸಚ್ ದ್ಯಾಟ್ ಫ್ಯಾಕ್ಟರ್ಸ್ ಹೆಂಗಿರಬೇಕಂದ್ರೆ ದೇರ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಸ್ಟ್ ಬಿ ಮಿಡಲ್ ಟರ್ಮ್. ಅವು ಕೂಡಿಸಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. ಈಗ ಯಾವುದಪ್ಪ 5ದ ಫ್ಯಾಕ್ಟರು? 5 1 5 ಬಿಟ್ಟರೆ ನಮಗೆ ಬೇರೆ ಇಲ್ಲೇ ಇಲ್ಲ ಅದಾವ. ಬೇರೆ ನಂಬರ್ಸ್ ಯಾವುದಾದ್ರೂ ಗುಣಾಕಾರ ಮಾಡಿದ್ರೆ 5 ಬರ್ತದೇನ್ರು? ಬರಲ್ಲ. ಯಾವುದು? 5 1 5 ಆರ್ ದ ಫ್ಯಾಕ್ಟರ್. ಬಟ್ ಇವು ಯಾವ ಥರ ತಗೋಬೇಕು ನೋಡಿ. ಇಲ್ಲಿ 5 + 1 ಕೂಡಿಸ್ರೆ ಎಷ್ಟಾಗ್ತದೆ? 6. ಎಡಿಷನ್ ಬರಲ್ಲ. 5 - 1 ಕೂಡಿಸ್ರೆ ಎಷ್ಟಾಗ್ತದೆ? 4. ಬಟ್ ವಾಟ್ ಟೈಪ್ ಆಫ್ 4 ವಿ ನೀಡೆಡ್ ಹಿಯರ್? -4 ಬೇಕಂದ್ರೆ ಬಿಗ್ ನಂಬರ್ ಶುಡ್ ಬಿ ಮೈನಸ್. ಬಿಗ್ ನಂಬರ್ ಶುಡ್ ಬಿ ಮೈನಸ್, ಸ್ಮಾಲ್ ನಂಬರ್ ಶುಡ್ ಬಿ ಪ್ಲಸ್. ದಟ್ ಈಸ್ 5 ಲ್ಯಾಂಬ್ಡಾ ಪ್ಲಸ್ 1 ಲ್ಯಾಂಬ್ಡಾ ಆರ್ ದ ಫ್ಯಾಕ್ಟರ್ಸ್. ಮತ್ತು ಇವೆರಡು ಗುಣಾಕಾರ ಮಾಡಿ ನೋಡಬೇಕು ಇದೇ ಬರ್ತದಿಲ್ಲ ಅಂತ ಆನ್ಸರು. ಸಿ ಆರ್ -5 × 1 -5 ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ದಿಸ್ ಪ್ರಾಬ್ಲಮ್, ರೈಟಾ? ಅದನ್ನೆಲ್ಲ ಹಚ್ಚಬೇಕು. ಲ್ಯಾಂಬ್ಡಾ ಸ್ಕ್ವೇರ್ -4 ಲ್ಯಾಂಬ್ಡಾ ಜಾಗಕ್ಕೆ ದೇರ್ ಫ್ಯಾಕ್ಟರ್ಸ್ -5 ಲ್ಯಾಂಬ್ಡಾ ಪ್ಲಸ್ 1 ಲ್ಯಾಂಬ್ಡಾ ಅಂದ್ರೆ ಬರೀ ಲ್ಯಾಂಬ್ಡಾ ಬರಿಬೋದು. -5 = 0. ಸೊ ಏನಾಯ್ತು ಇಲ್ಲಿ? 3 ಟರ್ಮ್ಸ್ ಹೋಗಿ 4 ಟರ್ಮ್ಸ್ ಆಯಿತು. ಎಷ್ಟಾಯಿತು? 3 ಟರ್ಮ್ಸ್ ಹೋಗಿ 4 ಟರ್ಮ್ಸ್. ಗ್ರೂಪ್ ಮಾಡಿ. ಫಸ್ಟ್ 2 ಟರ್ಮ್ ಒಂದು ಗ್ರೂಪು, ಸೆಕೆಂಡ್ 2 ಟರ್ಮ್ಸ್ ಅನದರ್ ಗ್ರೂಪು. ವಾಟ್ ಈಸ್ ದ ಕಾಮನ್ ಬಿಟ್ವೀನ್ ದೀಸ್ 2 ಟರ್ಮ್? ಸಾಮಾನ್ಯ ಪದ ಅಂತೀವಿ. ಕಾಮನ್ ಎರಡರದಾಗ ಇರೋದು ಲ್ಯಾಂಬ್ಡಾ ಈಸ್ ದ ಕಾಮನ್. ಇನ್ ಲ್ಯಾಂಬ್ಡಾ ಸ್ಕ್ವೇರ್ ಲ್ಯಾಂಬ್ಡಾ ಟೇಕನ್ ಔಟ್ಸೈಡ್, 1 ಲ್ಯಾಂಬ್ಡಾ ಲೆಫ್ಟ್ ಇನ್ಸೈಡ್ ದ ಬ್ರಾಕೆಟ್, ಓಕೆನಾ. Minus in 5 lambda taken outside, what is left? 5 left inside the bracket. Here no common means 1 is always common. 1 into lambda, 1 into -5. So lambda -5 equal to 0.
again we got the two terms. This is the one term, this is the second term. Lambda minus 5 is again common. Okay, ಇಲ್ಲಿ ಏನು ಉಳಿತು? lambda. Here what is left? 1 equal to 0. Two brackets are equal to 0 means either first bracket equal to 0 or second bracket equal to 0. Right? So lambda equal to minus 5 ಅನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಪ್ಲಸ್ 5, lambda equal to plus 1 ಅನ್ನು ಆ ಕಡೆ ಕಳಿಸಿದ್ರೆ minus 1. Therefore lambda equal to 5, minus 1 are our required characteristic roots. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 10 ಮಾರ್ಕ್ಸ್. ವೆರಿ ಸಿಂಪಲ್, ಹೌದಲ್ಲಪ್ಪ? ಏನು ಮಾಡೀವಿ ಇಲ್ಲಿ ನಾವು? ಎ ಇಸ್ ದ ಗಿವನ್ ಮ್ಯಾಟ್ರಿಕ್ಸ್, ವಿ ಹ್ಯಾವ್ ಟೇಕನ್ ಎ ಮೈನಸ್ ಲ್ಯಾಂಬ್ಡಾ ಐ. ಓಕೆ, ಐ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2/2 ಬಿಕಾಸ್ ಇಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಯಾವುದು 2/2 ಮ್ಯಾಟ್ರಿಕ್ಸಿಗೆ ತಗೋತಾ ಇದ್ದೀವಿ. ಎ ಮೈನಸ್ ಲ್ಯಾಂಬ್ಡಾ ಐ ಫೈಂಡ್ ಔಟ್ ಮಾಡ್ಕೊಂಡಿವಿ. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0 ಬರ್ಕೊಂಡಿವಿ, ಸಾಲ್ವ್ ಮಾಡೀವಿ. ವಿ ಗಾಟ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. We got the answer of lambda called as a characteristic roots. Okay, we will take one more problem. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸಿಗೆ. ಅಲ್ಲಿ ನಾನು ಫಾರ್ಮುಲಾ ಮೆಥಡನ್ನು ಯೂಸ್ ಮಾಡ್ತೀನಿ. ಯಾವ್ದು ಮೆಥಡ್ ಯೂಸ್ ಮಾಡಿದ್ರೆ ಆನ್ಸರ್ ಒಂದೇ, ಯಾವ್ದು ಮೆಥಡ್ ಯೂಸ್ ಮಾಡಿದ್ರೂ ಆನ್ಸರ್ ಒಂದೇ ಅಪ್ಪ. ನೋಡಿ, ಎಕ್ಸಾಂಪಲ್ ನಂಬರ್ 2, ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಏನು ರೂಟ್ಸ್ ಅನ್ನೋ ಬದಲು ನಾನು ರೂಟ್ಸ್ ಅಂತ ತೊಗೊಂಡ್ಬಿಡ್ತೀನಿ. ರೂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು, ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್, 4, 2, 3, 5. ರೈಟಾ? ಸೊ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಏನು ಮಾಡಬೇಕು? ಎ ಮೈನಸ್ ಲ್ಯಾಂಬ್ಡಾ ಐ. A is the given matrix 4, 2, 3, 5 minus lambda times of 1, 0, 0, 1. Okay na? A minus lambda I is equal to, subtract ಮಾಡ್ರಿ, ಡೈರೆಕ್ಟಾಗಿ ಮಾಡಿಬಿಡೋಣ. ಓ, lambda into 1 is lambda, 2 minus lambda into 0 is 0, 3 minus lambda into 0 is 0, 5 minus lambda into 1 is lambda. This is equal to 4 minus lambda, 2, 3, 5 minus lambda. Right appa? Characteristic equation ಏನದು? ಡಿಟರ್ಮಿನೆಂಟ್ ಆಫ್ a minus lambda I is equal to 0. ಡಿಟರ್ಮಿನೆಂಟ್ ಆಫ್ a minus lambda I equal to 0 ಅಂತ ಬರ್ಕೊಂಡಿವಿ. ಅದಕ್ಕೆ ಡಿಟರ್ಮಿನೆಂಟ್ ಹಾಕ್ರಿ. Determinant of 4 minus lambda, 2, 3, 5 minus lambda equal to 0. Product of principal diagonal element 4 minus lambda into 5 minus lambda minus 3 2s ಎಷ್ಟಪ್ಪ? 6. 4 5s ಬ್ರ್ಯಾಕೆಟ್ ಬಿಡಿಸೋದು 20. 4 into minus lambda minus 4 lambda minus lambda into 5 minus 5 lambda minus into minus plus lambda into lambda square minus 6 equal to 0. Order the ಬರೀರಿ. lambda square minus 4 lambda minus 5 lambda ಎಷ್ಟು? minus 9 lambda. 20 ದಾಗ 6 ಕಳೀರಿ, ಎಷ್ಟು? 14 equal to 0. This is our quadratic equation. This is of the form, ಯಾವ ಫಾರ್ಮ್ ಅದ? a lambda square b lambda plus c equal to 0. ಇದಕ್ಕೆ ಸಮೀಕರಣ 2. ಇದನ್ನು ಫ್ಯಾಕ್ಟರೈಸೇಷನ್ನು ಮಾಡೋಕ್ಕೆ ಬರುತ್ತೆ, ಬಟ್ ನಿಮಗೆ ಫಾರ್ಮುಲಾ ಮಾಡೋದು ಏನಾದರೂ ಬೇಕಾದರೆ ಅದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಫಾರ್ಮುಲಾ ಆರ್ ಫ್ಯಾಕ್ಟರೈಸೇಷನ್, ವಿ ನೀಡ್ ಎ ಆನ್ಸರ್. ಓಕೆನಾ? ಇಲ್ಲಿ ಮೆಥಡ್ ಈಸ್ ನಾಟ್ ಇಂಪಾರ್ಟೆಂಟ್. ಯು ಕ್ಯಾನ್ ಯೂಸ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಫ್ ಯು ಆರ್ ವೆರಿ ಪರ್ಫೆಕ್ಟ್ ಇನ್ ಟೇಕಿಂಗ್ ದ ಫ್ಯಾಕ್ಟರ್ಸ್, or if you getting some confusion to take the factor, go to the formula method. ಓಕೆ, ಈ ಎರಡು ಕಂಪೇರ್ ಮಾಡಿ ಎ ಬಿ ಸಿ ವ್ಯಾಲ್ಯೂ ಬರೀರಿ. ಎ ಈಕ್ವಲ್ ಟು ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಅದ, ಎ ವ್ಯಾಲ್ಯೂ ಇಲ್ಲಿ ಏನದಪ್ಪ? 1.
B value is in with sign ತಗೋಬೇಕಾ -9. C value is constant 14. Now formula is given by lambda equal to minus b plus or minus under root b square minus 4ac divided by 2a. Formula ನೆನ್ಪಿಟ್ಕೋಬೇಕಾ? lambda equal to minus b minus of -9. ಯಾಕೆ ಫಾರ್ಮುಲಾ ಮೈನಸ್ ಅದ, ಬಿ ಈಸ್ ಆಲ್ಸೋ -9 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ -9 ಸ್ಕ್ವಯರ್ 4 ಇಂಟು ಎ ಈಸ್ 1 ಸಿ ಈಸ್ ಎಷ್ಟು 14 ಡಿವೈಡ್ ಬೈ 2 ಇಂಟು ಎ ಈಸ್ 1 ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಮೈನಸ್ under root -9 square 81 minus 14 4 ಜಾ ಎಷ್ಟಾಗ್ತದೆ ಮಲ್ಟಿಪ್ಲೈ ಮಾಡಿರಿ 4 4 16 1 56 ಡಿವೈಡ್ ಬೈ 2 ಇಂಟು 1 ಈಸ್ 2 ಸೊ 9 ಪ್ಲಸ್ ಆರ್ ಮೈನಸ್ 81ದಾಗ 56 ಕಳೀರಿ ಎಷ್ಟಾಗ್ತದೆ ಮಾಡಿರಿ 81ದಾಗ 56 ಕಳೀರಿ ಎಷ್ಟಾಯ್ತು 25 ಡಿವೈಡ್ ಬೈ 2 ರೂಟ್ 25 ಅಂದರೆ ಎಷ್ಟಪ್ಪ 5. ಅದನ್ನು ಇಲ್ಲೇ ಇಟ್ಕೊಂಡು ಹಚ್ತೀನಿ. ಎಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 9 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 25 ಅಂದರೆ 5 ಡಿವೈಡ್ ಬೈ 2. ನಾವು ಆ ಪ್ಲಸ್ ಆರ್ ಮೈನಸನ್ನು ಸಪ್ರೇಟ್ ಮಾಡಿ 9 ಪ್ಲಸ್ 5 divided by 2 comma lambda equal to 9 minus 5 divided by 2. So lambda equal to 9 plus 5 ಅಂದರೆ ಎಷ್ಟಪ್ಪ 14 divided by 2. Lambda equal to 4 divided by 2. So lambda equal to 2 1 ja 2 7 ja 7 by 1 ಅಂದರೆ 7. Lambda equal to 2 1 ja 2 2 ja lambda equal to 2. Therefore answer is 7, 2. Right? So this is the characteristic equation and characteristic roots. Compulsory the model question paper according to the 3 model question paper which is available in our TT website. The question first question is always from a characteristic equation and ಕ್ಯಾರೆಸ್ಟಿಕ್ ರೂಟ್ಸ್. ಇದ್ರ ಮೇಲೆ ಒಂದು 7-8 ಪ್ರಾಬ್ಲಮ್ಸನ್ನು ನಾವು ಕ್ಲಾಸ್ನಾಗ ಮಾಡೀವಿ. ಅದನ್ನೆಲ್ಲ ನೀವು ಮಾಡಿದ್ರೆ 100% ಅದರಾಗೆ ಯಾವುದೋ ಒಂದು ಏನು ಬರ್ತದೆ ನಮಗೆ 10 ಮಾರ್ಕ್ಸ್ ಕ್ವಶನನ್ನು ಬರುತ್ತಪ್ಪ. ಓಕೆ, ಎಲ್ಲ ಬಯಾಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇಲ್ಲಿ ನಮಗೆ. ಜಸ್ಟ್ ವಿ ಹ್ಯಾವ್ ಟು ಲರ್ನ್ ದ ಪ್ರೊಸೀಜರ್ ಟು ಸಾಲ್ವ್ ದ ಕ್ಯಾರೆಸ್ಟಿಕ್ ಇಕ್ವೇಷನ್ ಆ್ಯಂಡ್ ಕ್ಯಾರೆಸ್ಟಿಕ್ ರೂಟ್ಸ್. ಇಫ್ ಯು ನೋ ಈ ನಂಬರ್ಸ್ ಬದಲಾದ್ರೆ ನಮಗೇನಾಗ್ತದೆ, ಪ್ರೊಸೀಜರ್ ಗೊತ್ತಿದ್ರೆ ಸಾಕು. ಓಕೆ, ದಿಸ್ ಈಸ್ ಫಸ್ಟ್ ಕ್ವಶನ್. ನಾವು second question for 10 marks is from chapter number 2. ಯಾವುದಪ್ಪ ವರ್ಕ್ ಡನ್ ಬೈ ದ ಫೋರ್ಸ್. ಓಕೆ, sometimes they may give 1 force or sometimes they may give 2 force or 3 force. Everything is common. ಓಕೆ, ನೋಡೋಣ ಅದನ್ನು. ಎಕ್ಸಾಂಪಲ್ ನಂಬರ್ 2, find work done by the force. Work done by the force F is equal to 3I 4J 5K acting on the particle at 2, 3, 4 to the point 5, 6, 8. ಓಕೆ, ಕ್ವಶನನ್ನು ಅರ್ಥ ಮಾಡ್ಕೊರಿ. ಫಸ್ಟ್ ಏನದ ವರ್ಕ್ ಡನ್ ಬೈ ದ ಫೋರ್ಸ್. When we say that work is to be done,
there must be a displacement. When you apply force to the any object, any particle, any body, at that time the body should be displaced from in the direction of force. Then only we say that work is to be done. ಕೆಲಸ ಯಾವಾಗ ಆಗ್ಯದ ಅಂತ ಹೇಳ್ತೀವಿ ನಾವು? ಯಾವುದೇ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಆ ವಸ್ತು ಬಲದ ದಿಕ್ಕಿನಲ್ಲಿಯೇ ಸ್ಥಾನಾಂತರವಾಗಬೇಕು. ಓಕೆನಾ? ಹೇಗೆ? ಇಲ್ಲಿ ನೋಡಿ, ಇಲ್ಲೊಂದೇನೋ ಒಂದು ಪಾರ್ಟಿಕಲ್ ಅದ, ಅದ್ರದ್ದು ಪಾಯಿಂಟ್ ಎ ಅದಪ್ಪ. ಇಲ್ಲಿ ಅದು ಎ ಅಂತ ಕೊಟ್ಟಿಲ್ಲ, ನಾವೇ ಎ ಅಂತ ತೊಗೊಳ್ಳೋಣ. 2 3 4 ಇದಕ್ಕೆ ಫೋರ್ಸ್ ಅಪ್ಲೈ ಮಾಡೋಣ. ಫೋರ್ಸ್ ಅಂದರೆ ಏನು? ಬಲ. ಎಫ್ ಎಷ್ಟದ? ಅದು ಎಫು 3I 4J 5K. ಫೋರ್ಸ್ ಅಪ್ಲೈ ಮಾಡಿದಾಗ ಈ ಆಬ್ಜೆಕ್ಟ್ ಏನಾಗ್ತದೆ? ಬೇರೆ ಕಡೆ ಮೂವ್ ಆಗ್ತದೆ. ಇಲ್ಲಿ ಬಂತು. ಎಷ್ಟು ಕೊಟ್ಟಿರೋದು ಪಾಯಿಂಟು? 5, 6, 8. ಇದು ಏನದಲ್ಲ ಡಿಸ್ಟೆನ್ಸು, ಇದಕ್ಕೆ ಏನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ಎಕ್ಸ್ ವೆಕ್ಟರ್, ಎಸ್ ವೆಕ್ಟರ್, that can be written as AB vector antivi. This is the point A and this was the point B. Okay, so to find work done, we know the formula W is equal to F dot S. So first we have to calculate S. S ಬಂದ ನಂತರ we can use the formula to find work done. W is equal to F dot S ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಮುಂಚೆ ಇಲ್ಲಿ ಏನು ಕೊಟ್ಟಾರ ಎಲ್ಲ ಬರ್ಕೋರಿ. ಗಿವನ್ ಏನು ಕೊಟ್ಟಾರಪ್ಪ? ಫೋರ್ಸ್ ಅದ, ಎಫ್ ಅಂತ ಹೆಸರು ಕೊಟ್ಟಾರ, ಬರ್ಕೊಳ್ಳೋಣ. ಓಕೆ, ಎಫ್ ಅಂತದ ಹೆಸರು ಬರ್ಕೊಳ್ಳೋಣ. 3I 4J 5K. ರೈಟಾ? ನೆಕ್ಸ್ಟ್ ಏನದ? ಪಾಯಿಂಟ್ ಕೊಟ್ಟಾರ. ಇನಿಷಿಯಲ್ ಪಾಯಿಂಟ್ ಎ ಅಂತ ಹೆಸರು ಕೊಡಿ. ಅದಕ್ಕೆ 2, 3, 4. ಆ ಸೆಕೆಂಡ್ ಪಾಯಿಂಟಿಗೆ ಬಿ ಅಂತ ಹೆಸರು ಕೊಡೋಣ. 5, 6, 8. ಸೊ ರೈಟ್ ಇಟ್ಸ್ ಪೊಸಿಷನ್ ವೆಕ್ಟರ್. ದ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಎ ಈಸ್ OA. ಹೇಗೆ ಬರೀಬೇಕು? 2 into I 2I, 3 into J 3J, 4 into K 4K. And position vector of point B is OB is equal to 5 into I 5, 6 into J 6J, 8 into K 8K. Now find displacement vector. S vector is equal to ಏನದದು? AB vector. How to write a vector in terms of position vector? Position vector of terminal point minus position vector of initial point. Starting point is called initial point, end point is terminal point. The vector can be written in terms of position vector is position vector of terminal point OB minus position vector of initial point OA. ಬರ್ದಿವಾ? ಕಳೀರಿ ಅದ್ರಾಗ. ಹೇಗೆ ಕಳಿತೀರಪ್ಪ? ಎಸ್ ಈಕ್ವಲ್ ಟು OA ಬರ್ಕೋರಿ ಫಸ್ಟು. ಸಾರಿ, OB ಏನದ? 5I 6J 8K minus of 2I 3J 4K. ರೈಟಾ? ಎಸ್ ವೆಕ್ಟರ್ ಈಕ್ವಲ್ ಟು 5I 6J 8K minus 2I minus 3J minus 4K. ಎಸ್ ವೆಕ್ಟರ್ ಈಕ್ವಲ್ ಟು ಕಳೀರಿ. 5I ಇದ್ದಾಗ 2I ಕಳೆದ್ರೆ ಎಷ್ಟು? 3. 6Jದಾಗ 3J 8Kದಾಗ 4K. We got S. Now we know that work done by the force. Work done by the force. ಏನದ? W is equal to F vector F dot vector S. ಓಕೆನಾ? ಎಫ್ ಯಾವುದದ? ಕೊಟ್ಟಾರ. 3I 4J 5K ಡಾಟೆಡ್ ವಿತ್ ಎಸ್. ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿವಲ್ಲಪ್ಪ. 3I 3J 4K. ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್? ಹೇಗೆ ಮಾಡಬೇಕು? ವೆರಿ ಸಿಂಪಲ್. I ಟರ್ಮ್ಸ್ ಮಲ್ಟಿಪ್ಲಿಕೇಶನ್, J ಟರ್ಮ್ಸ್ ಮಲ್ಟಿಪ್ಲಿಕೇಶನ್,
k terms multiplication, rest of the things is 0 because I dot I, j dot j, k dot k 1, remaining value will be 0. 3 3s are 9, 4 3s are 12, 5 4s are 20. ಸೊ ಎಷ್ಟಾಯಿತು ವರ್ಕ್ ಡನ್ನು, ಕೆಲಸ ಎಷ್ಟಾಯ್ತಪ್ಪ? 20 12 ಅಂದ್ರೆ 32, 32 ಪ್ಲಸ್ 9 ಅಂದ್ರೆ 41 ಅಲ್ಲ, 41 ಯೂನಿಟ್ಸ್. ಕೆಲಸ ಎದುರಾಗದ ಅಂತ ಅವ್ರು ಹೇಳಿಲ್ಲ, ಯೂನಿಟ್ ಕೊಟ್ಟಿಲ್ಲ, ನಾವು ಜನರಲ್ ಆಗಿ ಯೂನಿಟ್ಸ್ ಅಂತ ಬರಿತೀವಿ. 10 ಮಾರ್ಕ್ಸ್, ವೆರಿ ಸಿಂಪಲ್. ಸೊ ಇಲ್ಲಿ ಒಂದು ಫೋರ್ಸನ್ನು ಕೊಟ್ಟೀವಿ, 2 ಫೋರ್ಸ್ ಕೊಡ್ಬೋದು, ಇಲ್ಲ 3 ಫೋರ್ಸ್ ಕೂಡ ಕೊಡ್ಬೋದು. ಆವಾಗ ಏನು ಮಾಡಬೇಕು ನಾವು? ಸ್ಟಾರ್ಟಿಂಗ್ಗೆ ಆ ಫೋರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಫೈಂಡಿಂಗ್ ಎಸ್ ಎವ್ರಿಥಿಂಗ್ ಈಸ್ ಸೇಮ್, ಅದೊಂದು ನೋಡೋಣ ಎಕ್ಸಾಂಪಲ್. ಓಕೆನಾ? ರೈಟಪ್ಪ. ಸೀರಿಯಲ್ ನಂಬರ್ ಹಾಕಿಟ್ಕೋ. Example number 2 in work done. Example number 2, find work done by the forces ಯೂಸ್ ಮಾಡ್ತೀನಿ, ಫೋರ್ಸ್ ಅಲ್ಲ, ಫೋರ್ಸಸ್. ಎರಡು ತೊಗೊಳ್ಳೋಣ ಫೋರ್ಸ. 2i 3j, ಇಲ್ಲಿ ಒಂದೊಂದು ಟರ್ಮ್ ಮಿಸ್ ಮಾಡೋಣ. 2i ಪ್ಲಸ್ 3j, k ಮಿಸ್ ಮಾಡ್ತೀನಿ, ಆ್ಯಂಡ್ 3j ಪ್ಲಸ್ 5k, ಇಲ್ಲಿ ಐ ಮಿಸ್ ಮಾಡೀನಿ. ಓಕೆ, ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸಸ್ 2i ಪ್ಲಸ್ 3j ಆ್ಯಂಡ್ 3j ಪ್ಲಸ್ 5k ಆ್ಯಕ್ಟಿಂಗ್ ಆನ್ ಎ ಬಾಡಿ ಆರ್ ಪಾರ್ಟಿಕಲ್, ಆ್ಯಕ್ಟಿಂಗ್ ಆನ್ ಎ ಬಾಡಿ at the point 3, 1, 2 to the point 4, 5, 3. ಸೊ ಇಲ್ಲಿ ಸ್ಕೆಚ್ ಥರ ಬರ್ಕೊಳ್ಳೋದೇನು ನೆಸರಿ ಇಲ್ಲ, ಡೈರೆಕ್ಟಾಗಿ ಗಿವನ್ ಅಂತ ಬರ್ಕೊಂಡ್ರೆ ಸಾಕು. ಏನು ಕೊಟ್ಟಾರ ಬರೀರಿ, ಗಿವನ್. ಹಿಯರ್ ಫೋರ್ಸ್ ನೇಮ್ಸ್ ಆರ್ ನಾಟ್ ಗಿವನ್. ಐ ವಿಲ್ ಟೇಕ್ ಫಸ್ಟ್ ಒನ್ ಈಸ್ ಎ F1 ವೆಕ್ಟರ್, ಸೆಕೆಂಡ್ ಒನ್ ಈಸ್ ಎ F2 ವೆಕ್ಟರ್ ಅಂತ ತೊಗೊಳ್ಳೋಣ. ಹಿಂದ್ಗಡೆ ಲೆಟ್ ಅಂತ ಹಚ್ಬೋದು. ಲೆಟ್ ಅಂದ್ರೆ ನಾವೇ ತೊಗೋತೀವಿ ಅಂತಂಗೆ, ಲೆಟ್ ಅಸ್ ಕನ್ಸಿಡರ್ ಅಂತೇಳಿ, ರೈಟಾ? ಹೇಗೆ? ಲೆಟ್ F1 ವೆಕ್ಟರ್ ಯಾವುದದ? 2i ಪ್ಲಸ್ 3j. F2 ವೆಕ್ಟರ್ ಯಾವುದದ ರೀ? 3j ಪ್ಲಸ್ 5k. And let us take the point A is given. ಯಾವುದು A ಪಾಯಿಂಟು? 3, 1, 2. Point B is 4, 5, 3. ನಾವು ಇವಾಗ ಏನು ಮಾಡೋಣ? ಫಸ್ಟಿಗೆ F ವೆಕ್ಟರನ್ನು ಬರ್ಕೋತೀನಿ, ಅವೆರಡು ಕೂಡಿಸ್ಕೋತೀನಿ. F is equal to F1 ಪ್ಲಸ್ F2. F1 ಯಾವುದದ ರೀ? 2i 3j 5k. ಸೊ F ವೆಕ್ಟರ್ ಈಕ್ವಲ್ ಟು, ಇಲ್ಲಿ I ಅಂತೂ ಇಲ್ಲ, 2iನೇ. 3j ಪ್ಲಸ್ 3j 6j, ಇಲ್ಲಿ k ಇಲ್ಲ, k ಅದ 5k, ಇಲ್ಲಾಂದರೆ 0 ಇದ್ದಂಗೆ ಅದು. ಓಕೆ, ನೆಕ್ಸ್ಟ್ ರೈಟ್ OA ವೆಕ್ಟರ್, ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ A. ಹೌ ಟು ರೈಟ್? 3 into I 3i, 1 into j 1j, 2 into k 2k, and OB vector 4 into I 4i, 5 into j 5j, 3 into k 3k. Okay na? Now write displacement vector S is equal to AB vector. AB can be written as OB minus OA vector. S vector is equal to OB. ಯಾವುದಾದ್ರಿ OB? 4i 5j 3k minus OA is ಬ್ರ್ಯಾಕೆಟ್ ಹಾಕೋರಿ 3i plus j plus 2k. This is equal to 4i 5j 3k. ಮೈನಸ್ಲಿಂದ ಮಲ್ಟಿಪ್ಲೈ ಮಾಡ್ಕೋರಿ, 3i ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಐತದು minus 2k. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈಕ್ವಲ್ ಟು 4iದಾಗ 3i ಕಳೆದ್ರೆ I is left,
5ದಾಗ 1 ಹೋದರೆ 4j is left. 3kದಾಗ 2k ಕಳೆದ್ರೆ 1k is left. This is our displacement vector. Now work done by the force. W is equal to F dot S. What is F here? ಕೂಡಿಸಿದ್ದು 2i 6j 5k dotted with I 4j plus k. ಹೇಗೆ ಮಾಡಬೇಕು ಡಾಟು? I ಐಟಮ್ಸ್ ಮಲ್ಟಿಪ್ಲಿಕೇಶನ್ 2 into 1 2 6 4 ಎಷ್ಟು 24 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 into 1 5 ನೋಡ್ರಿ 24 5 29 ಪ್ಲಸ್ 2 31 ಯೂನಿಟ್ಸ್. 10 ಮಾರ್ಕ್ಸ್ ಕಣ್ಣು ಮುಚ್ಚಿ ಸಿಗ್ತಾವ್ರಲ್ಲೇ. ವರ್ಕ್ ಡನ್ ಬೈ ದ ಫೋರ್ಸ್ ಮೇ ಬಿ 1, ಫೋರ್ಸ್ ಮೇ ಬಿ 2, ಫೋರ್ಸ್ ಮೇ ಬಿ 3, ಫೋರ್ಸ್ ಮೇ ಬಿ 4 ಇರಲ್ಲ, 3 ಲಾಸ್ಟ್, ಅದಕ್ಕೆ ಜಾಸ್ತಿ ಕೊಡಲ್ಲ. ಓಕೆ, ಮ್ಯಾಕ್ಸಿಮಮ್ 1 and 2ನೇ ಕೊಡ್ತೀವಿ, ಯಾಕೆ ಫಸ್ಟ್ ಕ್ವಶನ್ ಪೇಪರ್ ಇರ್ತದಲ್ಲ ಇದು. ಬಟ್ ಇಲ್ಲಿ ಏನೇ ಇರಲಿ ನಂಬರ್ಸ್ ಬದಲಾಗಲೇ ನಮಗೆ ಪ್ರೊಸೀಜರ್ ಕಲ್ಕೋಬೇಕು ನಾವಿಲ್ಲಿ. ಪರ್ಟಿಕ್ಯುಲರ್ ಇದೇ ಪ್ರಾಬ್ಲಮ್ ಅದು ಬ್ಯಾಟ್ ಮಾಡಬಾರ್ದು. ವಿ ಲರ್ನ್ ದ ಪ್ರೊಸೀಜರ್ ಟು ಸಾಲ್ವ್. नंबर में भी वाट एवर. अब क्या नंबर में क्वेश्चन पेपर से देख के लिख रहे हैं? नहीं, ओन लिख रहे हैं ना. वच इज ಕ್ವಶನ್ ನಂಬರ್ ಏನಾರು ಇರಲಿ ಮಾಡಕ್ಕೆ ಬಂದ್ರೆ ಸಾಕು. ಅರ್ಥ ಆಗ್ಲಿಕ್ಕತ್ತದ ಹೇಳೋದು. ಓಕೆ, 3 ಇದ್ದಿದ್ದು ಮಾಡಲಿ, ಬೇಡಲ್ಲ ಬರ್ತದಲ್ಲ, 3 4 ತೊಗೊಂಡು ಮಾಡ್ತಿರಲ್ಲ. ಓಕೆ, ನಾವು ಐ ವಿಲ್ ಗೋ ಟು ಕ್ವಶನ್ ನಂಬರ್ 3. 10 ಮಾರ್ಕ್ಸ್ ಕ್ವಶನ್ದಾಗ 3ನೇ ಕ್ವಶನ್ನು ಟ್ರಿಗನೋಮೆಟ್ರಿ, ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಓನ್ಲಿ 2 ಕ್ವಶನ್ಸ್. sin 3a cos 3a ಪ್ರೂಫ್. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ 10 ಮಾರ್ಕ್ಸ್ ಜೇಬ್ನಾಗಿದ್ದಂಗೆ. ರೈಟ್? ಓಕೆ, ನೋಡೋಣಪ್ಪ. ಪ್ರೂವ್ ದ್ಯಾಟ್ ಅಂತ ಕೇಳ್ತಾ ಇರೋದು 10 ಮಾರ್ಕ್ಸು, 10 ಮಾರ್ಕ್ಸ್ ಕ್ವಶನ್. ಇವೆಲ್ಲ ಮಾಡಾವೆಲ್ಲ 10 ಮಾರ್ಕ್ಸು. ಕ್ವಶನ್ ನಂಬರ್ 3 ಎಲ್ಲಿಂದ ಇದು? ಟ್ರಿಗನೋಮೆಟ್ರಿಲಿಂದ. ರೈಟಾ? ಅದ್ರಾಗ ಒಂದೇದು ಯಾವುದು? ಪ್ರೂವ್ ದ್ಯಾಟ್ sin 3a is equal to 3 sin a minus 4 sin cube a. ಓಕೆನಾ? ಕರೆಕ್ಟಾಗಿ ನೋಡೋಕ್ರೆ ಕಾಣತ್ತದಿಲ್ಲ ಅಲ್ಲೇ. ಈ ಕಡೆ ಬಾ, ಇಲ್ಲಿ ಈ ಕಡೆ ಬಾ, ಇಲ್ಲ ನಿಂದ ಕಾಣತ್ತದಿಲ್ಲ, ಸ್ವಲ್ಪ ಮುಂದಕ್ಕೆ ಬಾ. LHS ನಂದೇನು ಎರಡೂ ಆಗಬೇಕು. ಅದು ರೆಕಾರ್ಡಿಂಗು ಆಗಬೇಕು, ನೀವು ಕಲಿಬೇಕು. ಆ ರೆಕಾರ್ಡಿಂಗ್ಗೆ ನಿಮ್ಮ ಲಿಂಕ್ ಕೊಡ್ತೀನಿ, ರಿಪೀಟೆಡ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ಕೋರಿ. ಯಾಕಂದರೆ ಎಲ್ಲರಿಗೆ ಒಂದೇ ಸಲ ತಲೆ ಹೋಗಲ್ಲಲ್ಲ, ಅದ್ರ ಸಲುವಾಗಿ ಮಾಡ್ದಂಗೆ. लास्ट टाइम ही वॉइसेस करे थे, 2 चैप्टर का 1 आवर का वीडियो करे थे, उसके ऊपर ही 70 मार्क्स आ गए. वही क्वेश्चन नहीं आता, प्रोसीजर आता. क्वेश्चन सेम इरಲ್ಲ, प्रोसीजर. ರೈಟಾ? ಸೊ LHS sin 3a. okay, now write this sin 3a in the form of a compound angle. कैसे लिखेंगे? कंपाउंड एंगल में. कैसे? दिस इज इक्वल टू sin 3a अन्न I will write 2a plus a form. This is of the form. ಈ 2a is nothing but here ಕಂಪೌಂಡ್ ಆ್ಯಂಗಲ್ದಾಗ a ಇದ್ದಂಗ, a ಅಂದರೆ ಇದು b ಇದ್ದಂಗ. ರೈಟಾ? ನಾವು ರೈಟ್ ಸೈನ್ ಆಫ್ a plus b फार्मूला, कंपाउंड एंगल फार्मूला. क्या लिखना इधर? साइन ऑफ a प्लस b. व्हाट इज द साइन ऑफ a प्लस b? साइन a इंटू cos b प्लस cos a इंटू sin b. okay, now LHS equal to sin a, in the place of a it is 2a. right, sin 2a. right? Cos b, in the place of b it is a, cos b, plus cos a it is 2a, cos 2a. sin b it is sin a. right? Now
we can use two more multiple angle formula, sin 2a and cos 2a. Sin 2a and cos 2a. We know that sin 2a formula ಏನದ 2 sin a into cos a, and cos 2a formula. For cos 2a formula we have a three formulas we derived in the class. Among them which one is we will use here, that is very important. ಯಾವ್ದು ಯೂಸ್ ಮಾಡಬೇಕಪ್ಪ ಅಂದರೆ ಆನ್ಸರ್ ಈಸ್ ಇನ್ ಟರ್ಮ್ಸ್ ಆಫ್ ಸೈನ್. ಆನ್ಸರ್ ಈಸ್ ಇನ್ ಟರ್ಮ್ಸ್ ಆಫ್ ಸೈನ್. ಸೊ ವಿ ಯೂಸ್ ಕಾಸ್ 2a ಇನ್ ಟರ್ಮ್ಸ್ ಆಫ್ ಸೈನ್. ಅಂದರೆ ಕಾಸ್ 2aದ ಮುಂದೆ ಬರೀ ಸೈನ್ ಇರ್ತಕ್ಕಂಥ ಉತ್ತರವನ್ನು ಉಪಯೋಗಿಸ್ಬೇಕಿಲ್ಲಿ. ಯಾವುದು 1 ಮೈನಸ್ 2 ಸೈನ್ ಸ್ಕ್ವಯರ್ ಎ ಅಂತ ಇದೆ. ಅದು ಎರಡು ಫಾರ್ಮುಲಾ ಯೂಸ್ ಮಾಡಿ ಇಲ್ಲೊಂದು ರೈಟಾ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ 2a ಏನದ 2 sin a ಇಂಟು ಕಾಸ್ ಎ. ಓಕೆನಾ. ಇಂಟು ಸೈನ್ 2a ಫಾರ್ಮುಲಾ ಹಾಕಿವಿ ಇಲ್ಲಿ. ಇಂಟು ಏನದ ಇಲ್ಲಿ ಕಾಸ್ ಎ ಇದು ಸಾರಿ ಇಂಟು ಕಾಸ್ ಎ ಆ್ಯಸ್ ಇಟ್ ಈಸ್ ರೈಟಾ. ಪ್ಲಸ್ ಕಾಸ್ 2a ಫಾರ್ಮುಲಾ ಏನು ಬರ್ದೀವಿ 1 ಮೈನಸ್ 2 sin square a into sin a as it is. Right? Now 2 sin a as it is ಬರ್ಕೊಂಡು ಒಂದು ನಿಮಿಷ ನೋಡಿ ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಗುಣಾಕಾರ ಮಾಡಿದ್ರೆ ಏನಾಯ್ತಪ್ಪ ಕಾಸ್ ಸ್ಕ್ವೇರ್ ಎ. ಸೊ ಇಲ್ಲಿ ಬ್ರ್ಯಾಕೆಟನ್ನು ಬಿಡಿಸ್ಕೋರಿ. ಪ್ಲಸ್ 1 ಇಂಟು ಸೈನ್ ಎ ಗುಣಾಕಾರ ಮಾಡಿದ್ರೆ ಸೈನ್ ಎ ಪ್ಲಸ್ ಇಂಟು ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ ಗುಣಾಕಾರ ಮಾಡಿದ್ರೆ 2 ಸೈನ್ ಕ್ಯೂಬ್ ಎ. ದಸ್ ಈಸ್ ಈಕ್ವಲ್ ಟು ಇವಾಗ ಏನು ಫಾರ್ಮುಲಾ ಯೂಸ್ ಮಾಡಬೇಕು, ಒನ್ ಮೋರ್ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎ ಇನ್ ಟರ್ಮ್ಸ್ ಆಫ್ ಸೈನ್, ಬಿಕಾಸ್ ಇನ್ ಅವರ್ ಆನ್ಸರ್ ದೇರ್ ಇಸ್ ನೋ ಕಾಸ್ ಸ್ಕ್ವೇರ್ ಟರ್ಮ್ ಇಲ್ಲ. ಸೊ ಐಡೆಂಟಿಟಿ ಫಾರ್ಮುಲಾ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಎಷ್ಟಪ್ಪ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಎಷ್ಟು 1 ಅಲ್ಲ. sin square theta plus cos square theta equal to 1. ಒಂದು ನಿಮಿಷ. ಓಕೆ, ಕಾಸ್ ಸ್ಕ್ವೇರಿಗೆ ಈಗೇನು ಯೂಸ್ ಮಾಡೋಣ, 2 sin a ಇಂಟು ಕಾಸ್ ಸ್ಕ್ವೇರ್ ಎ ಇಸ್ ಇನ್ ಟರ್ಮ್ಸ್ ಆಫ್ ಸೈನ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಆ್ಯಸ್ ಇಟ್ ಈಸ್ ಮೈನಸ್ 2 ಸೈನ್ ಕ್ಯೂಬ್ ಎ ಆ್ಯಸ್ ಇಟ್ ಈಸ್. ಓಕೆನಾ. 2 sin a ಇಂಟು 1 ಗುಣಾಕಾರ ಮಾಡಿರಿ 2 sin a ಪ್ಲಸ್ ಇಂಟು ಮೈನಸ್ 2 sin a ಇಂಟು ಸೈನ್ ಸ್ಕ್ವೇರ್ ಎ ಗುಣಾಕಾರ ಮಾಡಿರಿ 2 ಸೈನ್ ಕ್ಯೂಬ್ ಎ ಪ್ಲಸ್ sin a ಮೈನಸ್ 2 ಸೈನ್ ಕ್ಯೂಬ್ ಎ ಆ್ಯಸ್ ಇಟ್ ಈಸ್. ನಾವು ಫೈನಲಿ ನೋಡಿ ಒಂದು ನಿಮಿಷ, 2 sin a ಪ್ಲಸ್ sin a ಕೂಡಿಸಿದ್ರೆ 3 sin a ರೈಟಾ, ಮೈನಸ್ 2 ಸೈನ್ ಕ್ಯೂಬ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ ಕೂಡಿಸಿದ್ರೆ ಮೈನಸ್ 4 ಸೈನ್ ಕ್ಯೂಬ್ ಎ. ದಿಸ್ ಈಸ್ ಯುವರ್ ಆರ್ ಎಚ್ ಎಸ್. ಎಷ್ಟು ಮಾಡಿದ್ರೆ 10 ಮಾರ್ಕ್ಸ್ ಕೊಡ್ತಾರಪ್ಪ ನಿಮಗೆ. ಎಷ್ಟು ಮಾರ್ಕ್ಸು? 10 ಮಾರ್ಕ್ಸ್. ಓಕೆನಾ, ವೆರಿ ಸಿಂಪಲ್ಲು. ನೆಕ್ಸ್ಟ್ ಕಾಸ್ 3a ನೋಡೋಣ. ಪ್ರೂವ್ ದ್ಯಾಟ್ ಕಾಸ್ 3a is equal to ಏನು 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ. ರೈಟಾ, ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ಎಲ್ ಎಚ್ ಎಸ್ ಈಕ್ವಲ್ ಟು ಕಾಸ್ 3a
This is equal to cos of 3a ನ ಹೆಂಗೆ ಬರಿತೀವಿ 2a plus a ಅಂತ ಬರಿತೀವಿ. ದಿಸ್ ಇಸ್ ಆಫ್ ದಿ ಫಾರ್ಮ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾ cos of a plus b. ಏನದ ರೀ cos of a plus b? cos a cos b minus sin a sin b. ರೈಟಾ? ಹಿಯರ್ a ಜಾಗಕ್ಕೆ 2a ಅದ, b ಜಾಗಕ್ಕೆ a ಅದ. ಸೊ ಅದರ ಪ್ರಕಾರ ಹಚ್ಚಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಕಾಸ್ ಎ ಅಂದರೆ ಎಷ್ಟು 2a, ಕಾಸ್ ಬಿ ಅಂದರೆ ಎಷ್ಟು a, ಮೈನಸ್ ಸೈನ್ ಎ ಅಂದರೆ ಎಷ್ಟು 2a, ಸೈನ್ ಬಿ ಇಟ್ ಈಸ್ a. Now again use cos 2a formula, sin 2a formula. For sin 2a only one formula is there. Cos 2a again we have a 3 formula ಅದಾವ. ಅದ್ರಾಗ ಯಾವ್ದು ಯೂಸ್ ಮಾಡಬೇಕು ಅಂದರೆ ಯಾವ್ದು ಯೂಸ್ ಮಾಡಬೇಕಪ್ಪ? ಇನ್ ಟರ್ಮ್ಸ್ ಆಫ್ ಕಾಸ್ ಬರೋದು ಇಲ್ಲಿ, ಲಾಸ್ಟ್ ಪ್ರಾಬ್ಲಮಿಗೆ ಇನ್ ಟರ್ಮ್ಸ್ ಆಫ್ ಸೈನ್, ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಬರೋದು ಯಾವುದು? ವಿ ನೋ ದ್ಯಾಟ್, ಇಲ್ಲಿ ಬರೆದು ಬಿಡ್ತೀನಿ ಈ ಪೆನ್ನಿಲೆ. ಏನು? cos 2a is equal to what is the formula? 2 cos square a minus 1 and sin 2a is equal to again the same formula 2 sin a into cos a. Right? So LHS is equal to, okay, ಏನದಪ್ಪ LHS equal to cos 2a ಗೆ 2 cos square a minus 1 ಬ್ರಾಕೆಟ್ ಹಾಕಿ ಇದು cos a ಬರೀರಿ, minus sin 2a formula is 2 sin a cos a into ಇದೊಂದು sin a. ಸೊ ಮಲ್ಟಿಪ್ಲೈ ಮಾಡ್ಕೋರಿ. 2 cos square a into 1 2 cos cube a minus 1 into cos a is cos a minus 2 sin a into sin a ಅಥವಾ 2 cos a ಫಸ್ಟ್ ಬರ್ಕೊಂಡು sin a into sin a become sin square a. Again in our answer there is no sin square term. Write the formula for sin square theta in terms of cos square. What is that? Sin square theta plus cos square theta equal to 1. Sin square theta equal to 1 minus cos square theta. 1 minus cos square theta. So what we use here? 2 cos cube a minus cos a minus 2 cos a into 1 minus cos square a. Multiply ಮಾಡಿ ಅದು. Write these terms as it is for time being. Minus cos a. Now minus 2 cos a into 1 minus 2 cos a minus into minus 2 cos a into cos square a 2 cos cube a. This is equal to 2 cos cube a 2 cos cube a ಎರಡು ಕೂಡಿಸಿದ್ರೆ 4 cos cube a minus cos a minus 2 cos a ಕೂಡಿಸಿದ್ರೆ minus 3 cos a. This is our required right hand side 10 marks. ಓಕೆ, ಯಾರೇ ಪೇಪರ್ ತೆಗಿಲ್ಲಪ್ಪ sin 3a ಇಲ್ಲಾಂದ್ರೆ cos 3a ಎರಡರದಾಗ ಒಂದು ಕ್ವಶನು ಹಾಕಲೇಬೇಕು, ಕಂಪಲ್ಸರಿ 10 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಸೊ ಇವು ಮೂರು ಪರ್ಫೆಕ್ಟ್ ಇದ್ದರೆ ಮುಂದಿನ ನೀವು ಪ್ರಾಕ್ಟೀಸ್ ಮಾಡೋದೇ ಬೇಕಾಗಲ್ಲ. ಸಪೋಸ್ ಇದ್ರಾಗೆ ಯಾವುದೋ ಒಂದು ಬರಲಿಲ್ಲ ಅಂದ್ರೆ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್, ಕಾಂಪ್ಲೆಕ್ಸ್ ನಂಬರ್ದಾಗೂ ಕಂಪಲ್ಸರಿ ಕ್ವಶನ್ ಇದೆ. ಯಾವುದು? ಎಕ್ಸ್ಪ್ರೆಸ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್, ಕಾರ್ಟೀಸಿಯನ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇಂಟು ಪೋಲಾರ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ ಅಂತ. ಅದು ಭಾಳ ಸಿಂಪಲ್, ಅದೊಂದು ನೋಡೋಣ ಕ್ವಶನ್. ರೈಟಾ? ಆಮೇಲೆ ಯೂಸ್ವಲಿ ಸ್ಟ್ಯಾಂಡರ್ಡ್ ಬರೋದೇ ಕೊಡ್ತಾರಪ್ಪ. ಯಾವುದು ಸ್ಟ್ಯಾಂಡರ್ಡ್ ಅಂದರೆ ಈಗ 30 ಡಿಗ್ರಿ 60 ಡಿಗ್ರಿ 45 ಡಿಗ್ರಿ ಆ್ಯಂಗಲ್ ಬರೋದನ್ನೇ ಕೊಡ್ತಾರೆ. ಸ್ವಲ್ಪ ಅದನ್ನು ನೋಡ್ಕೋಬೇಕು. ಓಕೆನಾ? ಯಾವುದು? 4ನೇ ಕ್ವಶನ್ನು 10 ಮಾರ್ಕ್ಸಿಗೆ ಕಾಂಪ್ಲೆಕ್ಸ್ ನಂಬರು ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್, express the complex number 1 plus root 3i in polar and exponentially. ಎರಡು
ಈ ಪೋಲಾರ್ ಫಾರ್ಮು ಎಕ್ಸ್ಪೊನೆನ್ಷಿಯಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಕಂಡುಹಿಡಿಯಬೇಕು, ಆರ್ ಆ್ಯಂಡ್ ತೀಟಾ. ಆರ್ ಇಸ್ ದ ಮಾಡಲಸ್, ತೀಟಾ ಇಸ್ ದ ಆಂಪ್ಲಿಟ್ಯೂಡ್. ವೆರಿ ಸಿಂಪಲ್ ಅದ ನೋಡ್ರಿ ಒಂದು ನಿಮಿಷ. ಫಸ್ಟಿಗೆ ಏನು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಾನ ಅದಕ್ಕೆ ಝೆಡ್ ಅಂತ ಬರೀರಿ. 1 + √3i. ದಿಸ್ ಈಸ್ ಆಫ್ ದಿ ಫಾರ್ಮ್ a + ib ಆರ್ x + iy ಏನಾರೇ ಅನ್ಕೋಬೋದು. ಇಲ್ಲಿ ಎ ಎಷ್ಟದಪ್ಪ 1 ಅದ, ಬಿ ಎಷ್ಟದಪ್ಪ √3 ಅದ. ವಿ ನೋ ದ್ಯಾಟ್ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಆರ್ ಅಂತ ಹೇಳ್ತೀವಿ ಅದನ್ನು. ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಆರ್ ಹೆಂಗದ ಫಾರ್ಮುಲಾ, √a² + b². √a² ಅಂದ್ರೆ 1², b² ಅಂದ್ರೆ √3². ದಿಸ್ ಈಸ್ ಈಕ್ವಲ್ ಟು √1² ವ್ಯಾಲ್ಯೂ ಎಷ್ಟು 1, ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಎಷ್ಟದು 3. r equal to √4, it is 2. ಸೊ r ಎಷ್ಟು ಬಂತು, 2 ಬಂತು. ಓಕೆನಾ. ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು, ತೀಟಾ, ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಬೇಕಾದ್ರೆ ಬರಿಬೋದಿಲ್ಲ, ಇದು ಆಂಪ್ಲಿಟ್ಯೂಡು, ಇದು ಮಾಡ್ಯುಲಸ್ ಅಂತೇಳಿ. ಏನು ಬರಿಬೋದಿಲ್ಲಿ, ಆಂಪ್ಲಿಟ್ಯೂಡು ಇಲ್ಲಿ ಇದೇ ಮಾಡ್ಯುಲಸ್, ಇದೇ ಮಾಡೋದು ಜಾಗ ಇಲ್ಲ, ಅಲ್ಲೇನು ಬರೋದು ಬೇಡ. ಸೊ ಇಲ್ಲೇನು ಕಂಡುಹಿಡೋಣ, ಆ್ಯಂಗಲನ್ನು ಕಂಡುಹಿಡೋಣ. ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ತೀಟಾ ಈಸ್ ಗಿವನ್ ಬೈ, ಡೈರೆಕ್ಟ್ ತೀಟಾ ಇಲ್ಲ, ಅದು ಫಾರ್ಮುಲಾ ಏನದ, ಟ್ಯಾನ್ ತೀಟಾ ಈಕ್ವಲ್ ಟು b/a ಆರ್ ತೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ b/a. ಹಂಗಾರೆ ತೊಗೋಬೋದು, ಹಿಂಗಾರೆ ತೊಗೋಬೋದು. ಇಲ್ಲಿ ಎರಡೂ ಪಾಸಿಟಿವ್ ಇರೋದ್ರಿಂದ, ಎ ಪಾಸಿಟಿವ್ ಬಿ ಪಾಸಿಟಿವ್ ಇರೋದ್ರಿಂದ ಫಸ್ಟ್ ಕ್ವಾಡ್ರಂಟ್ ಇರೋದ್ರಿಂದ ಅಲ್ಲಿ ಏನಾಗ್ತದೆ, ಯಾವುದು ಮೈನಸ್ ಸೈನನ್ನು ಬರಲ್ಲ, ಡೈರೆಕ್ಟಾಗಿ ಪಾಸಿಟಿವ್ ತೊಗೋತೀವಿ. ಸೊ ತೀಟಾ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಾರ್ಮುಲಾ, ಟ್ಯಾನ್ ಇನ್ವರ್ಸ್ ಆಫ್ b/a. ಸೊ ಟ್ಯಾನ್ ಇನ್ವರ್ಸ್ ಆಫ್ ಬಿ ಎಷ್ಟದಪ್ಪ ವ್ಯಾಲ್ಯೂವಿಲ್ಲಿ, √3 ಅದ. ಎ ಎಷ್ಟದ ವ್ಯಾಲ್ಯೂವಿಲ್ಲಿ 1 ಅದ. ಸೊ ತೀಟಾ ಈಸ್ ಈಕ್ವಲ್ ಟು, ಇನ್ನೊಂದು ಸ್ಕೆಚ್ ಯಾರು ಬರೋದ ನೋಡಲ್ಲ, ಟ್ಯಾನ್ ಇನ್ವರ್ಸ್ ಆಫ್ √3 ರೈಟಾ. ಇನ್ನು ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲ್ದಾಗ ನೋಡ್ರಿ, √3 ಯಾವ ಆ್ಯಂಗಲಿಗಿದೆ, 60 ಡಿಗ್ರಿ. √3 ಯಾವ ಆ್ಯಂಗಲಿಗಿದೆ, 60 ಡಿಗ್ರಿಗಿದೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ √3 ಈಸ್ ಏನಾಗ್ತದು, 60 ಡಿಗ್ರಿ. ಅಥವಾ ಅದನ್ನು ನಾವು ರೇಡಿಯನ್ ಮೆಜರ್ದಾಗ ಹೆಂಗೆ ಬರಿತೀವಿ, π/3 ಅಂತ ಬರಿತೀವಿ. π/3 ಅಂತ ಬರಿತೀವಪ್ಪ. ಓಕೆ. ಆರ್ ಆ್ಯಂಡ್ ತೀಟಾ ಎರಡೂ ಬಂದಾಗ ನಮಗೆ polar form and exponential form, very simple. Okay, the polar form of a complex number, polar polar form of complex number cn, z equal to ಏನದು, r into ಬ್ರಾಕೆಟ್ ಹಾಕೊಂಡು cos theta plus I sin theta, r into cos theta plus I sin theta ಅಂತೇಳಿ. cos theta plus I sin theta ಯಾವ್ದು. ಓಕೆ. ಇವಾಗ z ಈಕ್ವಲ್ ಟು r ಎಷ್ಟದ, 2 ಅದ. ಕಾಸ್ ಆಫ್ ತೀಟಾ ಎಷ್ಟು ಬಂದಿದೆ, π/3 ಪ್ಲಸ್ ಐ ಸೈನ್ ಆಫ್ ತೀಟಾ ಎಷ್ಟಿದೆ, π/3. ದಿಸ್ ಈಸ್ ಪೋಲಾರ್ ಫಾರ್ಮ್, ರೈಟಾ. ನೆಕ್ಸ್ಟು ಎಕ್ಸ್ಪೊನೆನ್ಷಿಯಲ್ ಫಾರ್ಮ್. ದ exponential form of complex number, z equal to r into e power I theta. Simple, r into e power I theta. r ಎಷ್ಟದ, 2 ಅದ. e power I into theta ಎಷ್ಟದ, π/3. ಇಷ್ಟು ಮಾಡ್ತಾರೆ 10 ಮಾರ್ಕ್ಸ್ ನೋಡ್ರಿ.
express the given complex number 1 plus root 3i in polar and exponential functions. ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ 1 ಪ್ಲಸ್ ರೂಟ್ 3i ಕೊಡ್ಬೋದು, ರೂಟ್ 3 ಪ್ಲಸ್ ಐ ಕೊಡ್ಬೋದು, 1 ಪ್ಲಸ್ ಐ ಕೊಡ್ಬೋದು. ಓಕೆ, ಫಸ್ಟ್ ಯೂಶ್ವಲಿ ಫಸ್ಟ್ ಫಾರ್ಮಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಾಂದ್ರೆ ಏನಾಗ್ತದೆ, ಸೆಕೆಂಡು ಥರ್ಡು ಫೋರ್ತ್ ಕೊಟ್ಟಾಗ ಅಲ್ಲಿ ತೀಟಾಗೆ ಏನು ಫಾರ್ಮುಲಾ ಅದ ನೋಡಿಕೊಂಡು ಆ ಫಾರ್ಮುಲಾ ಹಚ್ಕೊಂಡು ಮಾಡಬೇಕಾಗ್ತದೆ. ರೈಟಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ. ಎಕ್ಸ್ಪ್ರೆಸ್ ರೂಟ್ 3 ಪ್ಲಸ್ ಐ ಇನ್ polar and exponential form. ಸೊ ಏನು ಮಾಡ್ತೀರಪ್ಪ ಇಲ್ಲಿ, z equal to root 3 plus I, this is of the form a plus ib. Okay, this implies what is the value of a here? Root 3. What is the value of b here? ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ, 1. ಸೊ ಏನು ಬರೀತೀರಿ ಇಲ್ಲಿ? ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z ಈಸ್ ಗಿವನ್ ಬೈ ಏನಂತ ತಗೋತೀವಿ ಇಲ್ಲಿ? r equal to ಅಂಡರ್ ರೂಟ್ a square plus b square. r equal to a is root 3 whole square, b is 1 square, square root to cancel, it is 4, again it is a 2, right? 2. Next, amplitude of a complex number ಏನು? theta is equal to ಇಲ್ಲಿ a ಫಸ್ಟ್ ಕ್ವಾಡ್ರಂಟ್, b ಫಸ್ಟ್ ಕ್ವಾಡ್ರಂಟ್ ಅದಾವ. ಸೊ ಫಸ್ಟ್ ಫಾರ್ಮುಲಾ ಬರುತ್ತೆ tan ಇನ್ವರ್ಸ್ ಆಫ್ b ಬೈ ಎನೇ, ರೈಟಾ? ಸೊ tan ಇನ್ವರ್ಸ್ ಆಫ್ ಬಿ ಎಷ್ಟದಪ್ಪ? 1 ಅದ. ಎ ಎಷ್ಟದ? ರೂಟ್ 3 ಅದ. ಸೊ ತೀಟಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 1 ಬೈ ರೂಟ್ 3. ಇನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲ್ 1 ಬೈ ರೂಟ್ 3 ಯಾವ ಆ್ಯಂಗಲಿಗಿದೆ? ಟ್ಯಾನಿಗೆ 30 ಡಿಗ್ರಿ. ಯಾವ ಆ್ಯಂಗಲ್ಗಿದೆಯಪ್ಪ? 30 ಡಿಗ್ರಿ. ಸೊ tan ಇನ್ವರ್ಸ್ ಆಫ್ 1 by root 3 is 30 degree, or this can be written as pi by 6 in radian. Okay, now the polar form of a complex number. The polar form of a complex number ಏನು? z equal to r into what is the formula? cos theta plus I sin theta. cos theta plus I sin theta. 2 into cos ಎಷ್ಟದ? pi by 6 I sin theta ಎಷ್ಟದ? pi by 6. ಇದು ಪೋಲಾರ್ ಐತಿದು. The exponential form of a complex number ಏನು? z equal to r into e power I theta. z equal to 2 into e power I pi by 6. 10 marks. ಓಕೆ, ಇಲ್ಲ ಇಲ್ಲಿ ಸಿಂಪಲ್ ಆಗಿ 1 ಪ್ಲಸ್ ಐನೇ ಕೇಳ್ಬೋದು ಡೈರೆಕ್ಟಾಗಿ. 1 ಪ್ಲಸ್ ಐ ಕೇಳಿದಾಗ ಏನಾಗ್ತದೆ ಅದೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸ್ಪ್ರೆಸ್ the complex number 1 plus I in polar and exponential form. ಓಕೆ, ಇದು ಸೀಟ್ ಚೆನ್ನಾಗಿ ಕಾಣಲಾಗ್ಯದ. ಇಲ್ಲಿ ಬೇರೆ ತಗೋಣ. z equal to 1 plus I. This is of the form a plus ib. So this implies a is as to 1, b is as to 1. So modulus of complex number, modulus of z ಏನು? r equal to under root a square plus b square.
A is 1 square, B is 1 square, root 1 plus 1, it is root 2. Amplitude of Z, amplitude of Z, theta equal to tan inverse of B by A, tan inverse of 1 by 1. So tan inverse of 1 by 1 is 45 degree. In standard angle table 1 ಎಲ್ಲಿ ಬರುತ್ತಪ್ಪ 45 degree ಬರುತ್ತೆ. So theta is pi by 4. Polar form of Z is Z equal to R into cos theta plus I sin theta. Z equal to R ಎಷ್ಟು ಬಂದದ root 2 cos of pi by 4 plus I sin of pi by 4. The exponential form of Z equal to R into e power I theta. Z equal to R is root 2 e power I pi by 4. ರೈಟಾ? 4 ಕ್ವಶನ್ಸ್ ಐತೆ ಇದು. 5ನೇ ಕ್ವಶನ್ ಏನದ ಲಿಮಿಟ್ಸ್ ಇದೆ. ಲಿಮಿಟ್ಸ್ ಇಟ್ ಮೇ ಬಿ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ರ್ಯಾಷನಲೈಸೇಷನ್ ಮೆಥಡ್ 10 ಮಾರ್ಕ್ಸ್. ಓಕೆ, ಇವು 4 ಪರ್ಫೆಕ್ಟ್ ಆರಿ 4ರದಾಗೆ ಒಂದು 3 ಬಂದೇ ಬಿಡಿಸ್ತೀರಿ. ಸೊ 30 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ.